ಹಾಯ್ ಎಲ್ರಿಗೂ ಈ ರೆಸಿಪಿನ ನನ್ನ ಹತ್ರ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋ ನಿಮಗೋಸ್ಕರ. ಸೊ ಇದನ್ನು ಚಿಯಾ ಸೀಡ್ಸ್ ಮತ್ತು ಓಟ್ಸ್ ಪುಡ್ಡಿಂಗ್. ಚಿಯಾ ಸೀಡ್ಸ್ ಮತ್ತು ಓಟ್ಸ್ನ 2 ಸ್ಪೂನಷ್ಟು ಒಂದು ಬೌಲ್ಗೆ ಹಾಕಿ ಅದನ್ನು ಹಾಲು ಹಾಕಿ ಅದು ಮುಳುಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಸೋಕ್ ಹಾಕೋದಕ್ಕೆ ಅಂತ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಯಾ ಸೀಡ್ಸು, ಓಟ್ಸು, ಫ್ರೂಟ್ಸು, ಸೀಡ್ಸು ಎಲ್ಲ ಇರೋದ್ರಿಂದ ಹೊಟ್ಟೆ ಫಿಲ್ಲಿಂಗ್ ಆಗೇ ಇರುತ್ತೆ. ಮಧ್ಯದಲ್ಲಿ ಏನೂ ತಿನ್ನಬೇಕು ಅಂತಲೂ ಅನ್ಸೋದಿಲ್ಲ. ಒಂದು ಬೆಸ್ಟ್ ಹೆಲ್ದಿಯಸ್ಟ್ ಬ್ರೇಕ್ಫಾಸ್ಟ್ ನನಗೆ ಗೊತ್ತಿರಂಗೆ ಇದೇನೆ. ಸೊ ಜೊತೆಗೆ ನಾನು ಬಾದಾಮಿ ಗೋಂದನ್ನ ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಈ ಪುಡ್ಡಿಂಗಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಫ್ರೂಟ್ಸ್ ಆಪ್ಷನಲ್, ಯಾವ ಫ್ರೂಟ್ಸ್ ಆದರೂ ತೊಗೋಬೋದು. ನಾನು ಇಲ್ಲಿ ಆ್ಯಪಲ್ನ ತೊಗೊಂಡಿದ್ದೀನಿ. ಓವರ್ನೈಟ್ ಚಿಯಾ ಸೀಡ್ಸ್ ಮತ್ತು ಓಟ್ಸ್ ಸೋಕ್ ಆದಮೇಲೆ ಅದು ಈ ಥರ ಇರುತ್ತೆ. ಇನ್ನೂ ಬೇಕಿರೋ ಇದಕ್ಕೆ ಹಾಲು ಹಾಕೋಬೋದು, ಲಿಕ್ವಿಡ್ ಆಗಿ ಇನ್ನು ಮಾಡ್ಕೋಬೋದು. ಇದಕ್ಕೆ ನಾನು ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕೊಂಡು ಬಾದಾಮಿ ಎಲ್ಲ ಸಿಪ್ಪೆ ಬಿಡಿಸಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ಸೀಡ್ಸ್ನ ಕೂಡ ಹಾಕಿ ಡ್ರೈ ಫ್ರೂಟ್ ಸೋಕ್ ಮಾಡಿರೋ ನೀರು ಕುಡಿಯೋದ್ರಿಂದ ಫೇಸಿಗೆ ಒಳ್ಳೆ ಗ್ಲೋ ಕೂಡ ಇರುತ್ತೆ. ಇದಕ್ಕೆ ಚಿಯಾ ಸೀಡ್ಸ್ ಓಟ್ಸ್ ಪುಡ್ಡಿಂಗ್ ಅಂತ ಹೇಳ್ತಾರೆ, ಅಥವಾ ಇದಕ್ಕೆ ಬೇರೆ ಏನಾದರೂ ಹೆಸರಿದ್ರೆ ನಿಮ್ಗೆ ಏನಾದರೂ ಅದು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.